ಬ್ರೇಕ್ನ ನಂತರ ಹಾಟ್ ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಗುಲ್ಬರ್ಗಾದಲ್ಲಿ ರೌಡಿ ಶೂಟರ್ ಮುನ್ನಾನನ್ನು ಅರೆಸ್ಟ್ ಮಾಡೋದಕ್ಕೆ ಹೋಗಿ ಸಬ್ ಇನ್ಸ್ಪೆಕ್ಟರ್ ಮಲ್ಲಿಕಾರ್ಜುನ ಬಂಡೆ ತಮ್ಮ ಪ್ರಾಣವನ್ನು ಬಲಿಯನ್ನು ಕೊಟ್ಟರು. ಅಂಥದ್ದೇ ಘಟನೆಗಳನ್ನು ಎದುರಿಸಿ ಗುಂಡು ಹಾರಿಸಿ ತಮ್ಮ ಪ್ರಾಣವನ್ನು ಉಳಿಸಿಕೊಂಡಿದ್ದಲ್ಲದೆ ತಮ್ಮ ಸಿಬ್ಬಂದಿಯನ್ನು ಸುರಕ್ಷಿತವಾಗಿ ಉಳಿಸಿ ಅಪರಾಧಿಗಳನ್ನು ಹಿಡಿದ ಅಧಿಕಾರಿಗಳು ಇನ್ನೂ ಯಾರ್ಯಾರಿದ್ದಾರೆ ಅಂತ ನೋಡ್ತಾ ಹೋದಾಗ ನಮ್ಮೆದುರಿಗೆ ಹಲವು ಜನ ಇನ್ಸ್ಪೆಕ್ಟರ್ಗಳು ಕಂಡರು. ಅಂಥವರ ಸ್ಟೋರಿಗಳನ್ನು ಒಂದೊಂದಾಗಿ ಹೇಳ್ತಾ ಬರ್ತಿದ್ದೀವಿ ಆ ಕ್ಷಣ ಅನ್ನುವಂಥ ವಿಶೇಷ ಸೆಗ್ಮೆಂಟ್ನಲ್ಲಿ. ಆ ಸೆಗ್ಮೆಂಟ್ನಲ್ಲಿ ಇವತ್ತು ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಅವರ ಬಗ್ಗೆ ಹೇಳ್ತಾ ಇದ್ದೀವಿ. ಇವರು ಬೆಂಗಳೂರಿನ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ನಲ್ಲಿ ಸದ್ಯಕ್ಕೆ ಇನ್ಸ್ಪೆಕ್ಟರ್ ಆಗಿದ್ದಾರೆ. ಒಂದು ತುಂಬ ಸೆನ್ಸೇಷನಲ್ ಆಗಿದ್ದಂಥ ಪ್ರಕರಣದಲ್ಲಿ, ಯಾವ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ತುಂಬ ಒತ್ತಡ ಇತ್ತೋ ಆರೋಪಿಗಳನ್ನು ಹಿಡಿಯೋದಕ್ಕೆ, ಅಂಥದ್ದೊಂದು ಪ್ರಕರಣದಲ್ಲಿ ಆರೋಪಿಯನ್ನು ಬೆನ್ನು ಹಟ್ಕೊಂಡೋಗಿ ಪ್ರಾಣಕ್ಕೆ ಅಪಾಯ ಬರುತ್ತೆ ಅನ್ನುವಂಥ ಸನ್ನಿವೇಶ ಬಂದಾಗ ಗುಂಡು ಹಾರಿಸಿ ಆ ಆರೋಪಿಯನ್ನು ಹಿಡಿದ್ರು. ಆ ಕಥೆನ ಅವರೇ ಹೇಳ್ಕೊಂಡಿದ್ದಾರೆ ಈ ವರದಿಯಲ್ಲಿ. ನಿಮ್ಮಲ್ಲಿ ಎಷ್ಟು ಜನ ಇವರನ್ನ ಈ ಮುಂಚೆ ನೋಡಿದಿರೋ ಗೊತ್ತಿಲ್ಲ. ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಸದ್ಯಕ್ಕೆ ಬೆಂಗಳೂರಿನ ಬ್ಯಾಟರಾಯನಪುರ ಸ್ಟೇಷನ್ನಲ್ಲಿದ್ದಾರೆ. ಕಟ್ಟುಮಸ್ತಾದ ದೇಹ, ಎತ್ತರದ ಆಳು, ಬಲಿಷ್ಠ ಬಾಹು. ಆದರೆ ಎದುರಿಗೆ ಕುಳಿತು 10 ನಿಮಿಷ ಮಾತನಾಡಿದರೂ ಸಾಕು, ಅವರು ಅದೆಂಥ ಮೃದು ಮನಸ್ಸಿನವರು ಅನ್ನೋದು ಅರ್ಥವಾಗಿಬಿಡುತ್ತೆ. ಸಾಹಿತ್ಯಾಸಕ್ತಿ ಇರೋ ಕೆಲವು ಅಧಿಕಾರಿಗಳಲ್ಲಿ ಇವರು ಒಬ್ಬರು. ಸತ್ಯನಾರಾಯಣರನ್ನ ಹತ್ತಿರದಿಂದ ನೋಡಿದವರು ಇವರು ಗುಂಡು ಹಾರಿಸಿ ಒಬ್ಬ ಕ್ರಿಮಿನಲ್ಗೆ ಘಾಸಿ ಮಾಡಿರಬಹುದಾ ಅನ್ನೋ ಆಶ್ಚರ್ಯ ಆಗುತ್ತೆ. ಆದರೆ ಸಮಯ ಸಂದರ್ಭ ಬಂದರೆ ಸತ್ಯನಾರಾಯಣ ಕೂಡ ಉಗ್ರ ನರಸಿಂಹ ಆಗ್ತಾರೆ. ಅವತ್ತು ಇವರಿನ್ನೂ ಕೆಂಗೇರಿ ಪೊಲೀಸ್ ಸ್ಟೇಷನ್ನಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದರು. ಅದೊಂದು ಕೇಸ್ ಬಂದಾಗ ಇದು ನಮ್ಮ ಲಿಮಿಟ್ಸ್ಗೆ ಬರೋದಿಲ್ಲ ಅಂತ ಸಾಗಬಹುದಾದ ಎಲ್ಲ ಅವಕಾಶಗಳು ಇವರೆದುರಿಗೆ ಇದ್ದವು. ಆದರೆ ಹಾಗೆ ಹೇಳೋದಕ್ಕಾಗದಷ್ಟು ಸೀರಿಯಸ್ ಆಗಿತ್ತು ಆ ಕೇಸು. ತುಂಬ ಒತ್ತಾಯಿಸಿದ ಮೇಲೆ ಆ ಕಥೆಯನ್ನು ಹೇಳೋದಕ್ಕೆ ತಯಾರಾಗಿದ್ದಾರೆ ಸತ್ಯನಾರಾಯಣ. ಒಬ್ಬರು ಲೇಡಿ ಅವರ ಮಗುನ ಸ್ಕೂಲಿಗೆ ಸೇರಿಸೋ ವಿಚಾರದಲ್ಲಿ, ಅದು ತಲಗಟ್ಪುರ ಲಿಮಿಟ್ಸ್ ಬರ್ತದೆ, BGS ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಅವರು ತಮ್ಮ ಹೋಂಡಾ ಆ್ಯಕ್ಟಿವಲ್ಲಿ ಹೋಗ್ತಾಯಿದ್ರು. ಸೊ ಹೋಗಿ ಆ ಗಂಗಸಂದ್ರ ಮಧ್ಯೆ ಅಲ್ಲಿ ಒಂದು ಫಾರೆಸ್ಟ್ ಬರ್ತದೆ ತಲಗಟ್ಪುರ ಲಿಮಿಟ್ಸಲ್ಲಿ. ಆ ಫಾರೆಸ್ಟ್ ಮಧ್ಯೆ ರಸ್ತೆಯಲ್ಲಿ ಅವ್ರು ಹೋಗ್ತಿರ್ಬೇಕಾದ್ರೆ ಒಂದು ಟಾಟಾ ಇಂಡಿಕಾ ಕಾರಲ್ಲಿ ಒಂದು 4 ಜನ ಬಂದು ದೇಶದಲ್ಲಿ ಬಂದು ಅವರನ್ನು ತಡೆದು ಅವ್ರನ್ನ ಕಾರ್ ಒಳಗೆ ಹಾಕ್ಕೊಂಡು, ಮತ್ತು ಆ ಟೈಮಲ್ಲಿ ಅಲ್ಲಿ ಆ ಜೊತೆಲಿ ಹೋಗ್ತಿದ್ದಂಥ ಒಬ್ಬರು ಅವ್ರಿಗೆ ಪರಿಚಯಿಸ್ತರು, ಅವ್ರನ್ನೂ ಸಮೇತ ಇವರು ಒಳಗಡೆ ಹೇಳ್ಕೊಂಡು ಕಾರಲ್ಲಿ ಹೇಳ್ಕೊಂಡು ಸೊ ನೈಸ್ ರೋಡ್ ಮುಖಾಂತರ ಬರ್ತಾರೆ. ಇವ್ರಿಗೆ ಹೆದರಿಸ್ಬಿಟ್ಟು ಅವ್ರಿಗೆ ನಿಮ್ಮ ಮನೆ ಹೇಳ್ಬಿಟ್ಟು ದುಡ್ಡು ತರಿಸಿ 2 ಲಕ್ಷ 3 ಲಕ್ಷ ಅಂತ ಕಾಣ್ತದೆ, ದುಡ್ಡು ತರಿಸ್ಬೇಕು, ಇಲ್ಲ ಅಂತಂದರೆ ನಿಮ್ಮನ್ನು ಬಿಡೋದಿಲ್ಲ, ಸಾಯಿಸ್ತೀವಿ ಅಂತ ಹೇಳಿಬಿಟ್ಟು ಇದು ಮಾಡ್ತಾರೆ. ಆದರೆ ಅವತ್ತು ಕಿಡ್ನಾಪರ್ಗಳ ನಸೀಬು ಸರಿ ಇರಲಿಲ್ಲ. ಆ ಹೆಣ್ಣು ಮಗಳು ಕೂಗಿಕೊಂಡಿದ್ದನ್ನು ನೋಡಿ ಹತ್ತಿರದ ಗ್ರಾಮಸ್ಥರು ಕಾರನ್ನು ಅಡ್ಡ ಹಾಕ್ತಾರೆ. ಆ ಗಲಿಬಿಲಿಯಲ್ಲಿ ಡ್ರೈವರ್ ಎಡವಟ್ಟು ಮಾಡಿಕೊಂಡು ಕಾರನ್ನು ಆಕ್ಸಿಡೆಂಟ್ ಮಾಡಿಬಿಡ್ತಾನೆ. ಅಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗೋ ಸಮಯದಲ್ಲಿ ನೈಸ್ ರೋಡ್ ಹತ್ರ ಇವರು ಕೂಗಾಡ್ತಾರೆ, ಒಳಗಡೆ ಕುತ್ಕೊಂಡು ಕೂಗಾಡ್ತಾರೆ, ಸ್ವಲ್ಪ ಫೈಟ್ ಮಾಡ್ತಾರೆ ಅವ್ರ ಜೊತೆ. ಆ ಟೈಮಲ್ಲಿ ಪಬ್ಲಿಕ್ಕೆಲ್ಲ ಅಕ್ಕಪಕ್ಕ ಇರೋದು ಪಬ್ಲಿಕ್ಕೆಲ್ಲ ನೋಡಿಬಿಟ್ಟು ಆ ಸೀನ್ ನೋಡಿಬಿಟ್ಟು ಅವ್ರಿಗೆ ಬಂದು ಅಡ್ಡ ಹಾಕ್ತಾರೆ. ಅಡ್ಡ ಹಾಕಿದಾಗ ಇವರು ಕಾರ್ ಪಕ್ಕದಲ್ಲಿ ಬಿಟ್ಬಿಟ್ಟು ಆ ಕಾರ್ ಆಕ್ಸಿಡೆಂಟ್ ಆಗ್ತದೆ. ಆ ಟೈಮಲ್ಲಿ ಆಕ್ಸಿಡೆಂಟ್ ಆದರೂ ಕೂಡ ಬಿಡದೆ ಇವ್ರ ಹತ್ರ ಲೇಡಿ ಹತ್ರ ಇರೋ ಒಂದು ಸುಮಾರು ಒಂದು 80 ಗ್ರಾಮ್ನ ಚೈನ್, ಒಂದು ಮಾಂಗಲ್ಯದ ಚೈನ್, ಮತ್ತು ಒಂದು ಹೋಂಡಾ ಆ್ಯಕ್ಟಿವಾ 2 ವೀಲರ್ನ ಕಿತ್ಕೊಂಡು ಅಲ್ಲಿಂದ ಹೋಗ್ತಾರೆ. ಹಾಗೆ ಹೋಗುವಾಗ ಕ್ರಿಕೆಟ್ ಬ್ಯಾಟ್ನಿಂದ ಹಲ್ಲೆ ಮಾಡಿದ್ದರು ದುಷ್ಕರ್ಮಿಗಳು. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅವರ ಪೈಕಿ ಒಬ್ಬ ಸಿಕ್ಕಿ ಬಿದ್ದುಬಿಟ್ಟ. ಅವನು ಸತೀಶ. ಈ ಕಡೆ ಒಬ್ಬ ಸಿಕ್ಕಿ ಬಿದ್ದರೆ ಆ ಕಡೆ ಏಟು ತಿಂದಿದ್ದ ಹೆಣ್ಣು ಮಗಳು ರಾಜರಾಜೇಶ್ವರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಕೆಂಗೇರಿ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟರು. ಒಂದು ಮಾತು ನೆನ್ಪಿಟ್ಕೊಳ್ಳಿ,
ರೌಡಿಗಳು ಬಡಿದಾಡಿಕೊಂಡು ಸತ್ರೆ ಅದು ಬೇರೆ ಮಾತು. ಆದರೆ ತಮ್ಮ ಲಿಮಿಟ್ಸ್ನಲ್ಲಿ ಸಮಾಜಘಾತುಕನೊಬ್ಬ ಅಮಾಯಕರನ್ನ ಪೀಡಿಸಿದ, ದರೋಡೆ ಮಾಡಿದ, ಹಲ್ಲೆ ನಡೆಸಿದ ಅಂದರೆ ಸ್ವಾಭಿಮಾನ ಇರೋ ಪೊಲೀಸ್ ಅಧಿಕಾರಿ ಅದನ್ನ ತನ್ನ ತಾಕತ್ತಿಗೆ ಚಾಲೆಂಜ್ ಅಂದ್ಕೊಳ್ತಾನೆ. ಸತ್ಯನಾರಾಯಣರಿಗೆ ಕೂಡ ಅದೇ ಅನ್ನಿಸಿತು. ಇವರು ಅಷ್ಟು ಹೊತ್ತಿಗಾಗಲೇ ಸಿಕ್ಕಿಬಿದ್ದ ಸತೀಶನನ್ನ ಕರ್ಕೊಂಡ್ಬಂದು ಬೆಂಡೆತ್ತಿದ್ರು. ನನಗೆ ಆ ಟೈಮಲ್ಲಿ ಒಬ್ಬ ಆರೋಪಿ ಸಿಗ್ತಾನೆ, ಆ ಪ್ರಕರಣದ ಆರೋಪಿ. ಅವನ ಹೆಸರು ಬಂದು ಸತೀಶ್ ಅಂತೇಳಿ ಆರೋಪಿ ಸಿಗ್ತಾನೆ. ಮಾಹಿತಿ ಮೇರೆಗೆ ಅವನು ನಾವು ಅರೆಸ್ಟ್ ಮಾಡ್ತೀವಿ. ಅವನು ಆ ಟೈಮಲ್ಲಿ ಡಿಸ್ಕ್ಲೋಸ್ ಮಾಡ್ತಾನೆ. ಅವನ ಜೊತೆ ಇನ್ನೊಬ್ಬ ಈ ಸುನೀಲ್ ಅಲಿಯಾಸ್ ಸಿಲಿಂಡರ್ ಅಂಥೇಳಿ, ಮತ್ತು ಕೃಷ್ಣೇಗೌಡ ಅಲಿಯಾಸ್ ಕಿಟ್ಟಿ ಅಂತ, ಆಮೇಲೆ ಭರತ್ ಅಲಿಯಾಸ್ ಕಾಗೆ ಅಂಥೇಳಿ, ಇಷ್ಟು ಜನ ಇದೆಲ್ಲ ಸೇರ್ಕೊಂಡು ನಾವು ಮಾಡಿದ್ವಿ, ಹಣಕ್ಕೋಸ್ಕರ ಮತ್ತು ಪ್ರಾಪರ್ಟಿಗೋಸ್ಕರ ಮಾಡಿದ್ವಿ ಅಂತೇಳಿ ನಮಗೆ ಅವರು ವಾರಂಟಿ ಸ್ಟೇಟ್ಮೆಂಟಲ್ಲಿ ಕನ್ಫೆಸ್ ಮಾಡಿಕೊಡ್ತಾರೆ. ಸೊ ಅವನೇನು ಮಾಹಿತಿ ಕೊಟ್ಟಿದ್ದಾನೆ ಆ ಮಾಹಿತಿ ಮೇರೆಗೆ ಈ ಉಳಿದ ಆರೋಪಿಗಳನ್ನ ನಾವು ದಸ್ತಗಿರಿ ಮಾಡಲಿಕ್ಕೆಲ್ಲ ಮಾಹಿತಿ ಕಲೆ ಆಗ್ತಾ ಇರ್ತೀವಿ. ಸತೀಶನ ತಪ್ಪೊಪ್ಪಿಗೆ ಹೇಳಿಕೆಯಲ್ಲಿ ಸುನೀಲ ಅಲಿಯಾಸ್ ಸಿಲಿಂಡರ್ ಅನ್ನೋ ಹೆಸರು ಬಂತಲ್ಲ, ಅವನ ಮೇಲೆ ಇದೇ ಕೆಂಗೇರಿ ಸ್ಟೇಷನ್ನಲ್ಲಿ MOB ಕಾರ್ಡ್ ಇತ್ತು. ಅವನದೊಂದು ಫೋಟೋ ಎತ್ತಿಟ್ಕೊಂಡ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಸುತ್ತಲಿನ ಏರಿಯಾಗಳಲ್ಲಿ ಬಾತ್ಮೀದಾರರನ್ನ ಬಿಟ್ಟರು. ಅವನ ಮೇಲೆ ಸುಮಾರು 10ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿತ್ತು. ತಲಗಟ್ಟಪುರ ಪೊಲೀಸ್ ಸ್ಟೇಷನ್ನಲ್ಲಿ ಕಾಮಾಕ್ಷಿಪಾಳ್ಯ, ಜ್ಞಾನ ಭಾರತಿ, ಸುನೀಲ್ ಅಲಿಯಾಸ್ ಸಿಲಿಂಡರು ಅಂಡ್ ಕೃಷ್ಣೇಗೌಡ ಅಲಿಯಾಸ್ ಕಿಟ್ಟಿ, ಇವಾಗ ಸುಮಾರು ಪ್ರಕರಣಗಳು, ಮತ್ತು ಡಕಾಯಿತಿ ಯತ್ನ ಪ್ರಕರಣಗಳು, 307 ಕೇಸ್ ಆಗಿತ್ತು. ಒಬ್ಬರು ಗ್ರಾಮ ಪಂಚಾಯತಿ ಸದಸ್ಯರ ಮೇಲೆ ಅವರು ಮಾರಣಾಂತಿಕ ಹಲ್ಲೆ ಮಾಡಿದರು. ಅದು ಕೆಂಗೇರಿ ಪೊಲೀಸ್ ಸ್ಟೇಷನಲ್ಲೇ ಕೇಸ್ ರಿಜಿಸ್ಟರ್ ಆಗಿತ್ತು. ಅದರಿಂದ ಎಲ್ಲ ರೌಡಿ ಶೀಟ್ಗಳು ಓಪನ್ ಆಗಿತ್ತು. ಅದೇನು ಈಗ ಈ ಇನ್ಸಿಡೆಂಟ್ ನಡೀತು ಗಂಗಾ ಸಂದ್ರ ಫಾರೆಸ್ಟಲ್ಲಿ, ಸುಮಾರು ಇವರು ಅಲ್ಲಿ ಅಫೆನ್ಸ್ಗಳನ್ನ ಮಾಡಿದ್ರು. ಬಟ್ ಅದು ಯಾವುದೂ ಪ್ರಕರಣಗಳು ದಾಖಲಾಗಿರಲಿಲ್ಲ, ಯಾರೂ ದೂರು ಕೊಟ್ಟಿರಲಿಲ್ಲ ಹೋಗಿ ಪೊಲೀಸ್ ಸ್ಟೇಷನ್, ತಲಗಟ್ಟಪುರ ಪೊಲೀಸ್ ಸ್ಟೇಷನ್. ಅಂಥ ಕುಖ್ಯಾತರಲ್ಲೇ ಕುಖ್ಯಾತ ಸುನೀಲ ಅಲಿಯಾಸ್ ಸಿಲಿಂಡರ್ ಕಾಣಿಸಿಕೊಂಡ್ರೆ ತಕ್ಷಣ ಗುರುತಿಸಿ ಮಾಹಿತಿ ಕೊಡಬಲ್ಲವರು ಇದ್ರು. ಮಾರನೇ ದಿನ ಮಧ್ಯಾಹ್ನ ಬಂತು ನೋಡಿ ಇನ್ಫಾರ್ಮೇಶನ್ನು. ಸಿಲಿಂಡರ್ ಆ ಹೊಂಡಾ ಆಕ್ಟಿವಾದಲ್ಲಿ ಆರಾಮಾಗಿ ಓಡಾಡ್ತಾ ಇದ್ದ. ನೆಕ್ಸ್ಟ್ ಡೇ ಮಧ್ಯಾಹ್ನ ನಮಗೆ ಮಾಹಿತಿ ಸಿಗುತ್ತೆ. ಕೆಂಗೇರಿ ಉಪನಗರ ಶಿರ್ಕೆ ಪಕ್ಕದಲ್ಲಿರೋ ವಿಶ್ವೇಶ್ವರ BDA ಏರಿಯಾದಲ್ಲಿ ಒಂದು ಏನು ಇದು ಡಕಾಯಿತಿ ಆಗಿತ್ತು, ರಾಬರಿ ಆಗಿತ್ತು. ಆ ಒಂದು 2 ವೀಲರಲ್ಲಿ ಯಾರೋ ಓಡಾಡ್ತಿದ್ದಾರೆ ಅಂತ ನಮಗೆ ಮಾಹಿತಿ ಬರುತ್ತೆ. ಸೊ ಇಮ್ಮಿಡಿಯೇಟ್ ನಾವು ಸ್ಟೇಷನಲ್ಲಿದ್ದಂಥ ನಾನು ಮತ್ತು ಶೇಷ ಅಂತ ನಮ್ಮ ಸಿಬ್ಬಂದಿ, ರವಿಕುಮಾರ್ ಅಂತ ಸಿಬ್ಬಂದಿ, ಮತ್ತು ನಮ್ಮ ಡ್ರೈವರು ಗಿರಿಯಪ್ಪ ಅಂತೇಳಿ ಡ್ರೈವರು, ಇಮಿಡಿಯೇಟ್ ನಾವು ಹೋಗ್ತೀವಿ. ಅಲ್ಲಿ ಹೋದ ತಕ್ಷಣ ನಮಗೆ ಆ ವೆಹಿಕಲ್ನ ನೋಡಿದಾಗ ಕನ್ಫರ್ಮ್ ಆಗುತ್ತೆ ಅದೇ ವೆಹಿಕಲ್ ಅಂತೇಳಿ. ಏನೋ ನಮ್ಮಲ್ಲಿ ಥೆಫ್ಟ್ ರಾಬರಿ ಆಗಿರ್ತದೆ ಅದೇ ವೆಹಿಕಲ್ ಅಂತ ಗೊತ್ತಾಗುತ್ತೆ. ಸೊ ಅವನ ಕಡೆ ನಾವು ಹಿಡೀಲಿಕ್ಕೆ ಹೋಗ್ತೀವಿ. ಅವನು ಮನುಷ್ಯನ ನೋಡಿದಾಗ ನಮ್ಮ ಸ್ಟೇಷನ್ ಈಗಾಗಲೇ ಒಂದು MOB ಕಾರ್ಡೆಲ್ಲ ಇರ್ತದೆ ಸ್ಟೇಷನಲ್ಲಿ. ಸೊ ಅವನಂತ ನಮಗೆ ಕನ್ಫರ್ಮ್ ಆಗುತ್ತೆ. ಅವನೇ ಅಂತ ಅವರಿಗೆ ಕನ್ಫರ್ಮ್ ಆಯಿತು, ಇವರೇ ಅಂತ ಅವನಿಗೂ ಕನ್ಫರ್ಮ್ ಆಯಿತು. ಮತ್ತೇನು, ಅವನು ಯಮವೇಗದಲ್ಲಿ ಬೈಕ್ ಚಲಾಯಿಸಿದ, ಇವರು ಶರವೇಗದಲ್ಲಿ ಜೀಪ್ನಲ್ಲಿ ಬೆನ್ನತ್ತಿದ್ರು. 3.5-4 ಕಿಲೋಮೀಟರ್ ನಡೆಯಿತು ಆ ಚೇಸಿಂಗ್. ಚೇಸ್ ಮಾಡ್ಕೊಂಡು ಹೋದಾಗ ಅವನು ಲಾಸ್ಟಲ್ಲಿ ಒಂದು ಲೇಔಟ್ ಬಾರ್ಡ್ರ್ ಹತ್ರ ಅವನ್ನ ಅಡ್ಡಗಟ್ಟಿದ ತಕ್ಷಣ ಇಮಿಡಿಯೇಟು ವೆಹಿಕಲ್ ಸೈಡ್ಗೆ ಹಾಕ್ಬಿಟ್ಟು ಆ ವೆಹಿಕಲ್ ಇರ್ತಕ್ಕ ಒಂದು ಲಾಂಗ್ ತೆಗೆದು ನಮ್ಮ ಮೇಲೆ ಹಲ್ಲೆ ಮಾಡಲಿಕ್ಕೆ ಬರ್ತಾನೆ. ಆ ಸಮಯದಲ್ಲಿ ನಾವು ಹೇಳ್ತೀವಿ ಅವನಿಗೆ ಅರೆಸ್ಟ್ ಮಾಡ್ತಾಯಿದ್ವಿ, ಸರೆಂಡರ್ ಆಗುತ್ತೆ. ಆದರೂ ಕೂಡ ಅವ್ನು ಕಂಟಿನ್ಯೂಸ್ ಮಾಡ್ತಾನೆ. ಆ ಟೈಮಲ್ಲಿ ನಮ್ಮ ಸಿಬ್ಬಂದಿ, ನಮ್ಮ ಜೊತೆ ಏನು ಶೇಷ ಅಂತ ಇರ್ತಾರೆ ಸಿಬ್ಬಂದಿ, ಅವ್ರಿಗೆ ಲಾಂಗಲ್ಲಿ ಬೀಸ್ತಾನೆ. ಅವ್ರಿಗೆ ಎಡಗೈ ಪಕ್ಕಗೆ ಅವ್ರಿಗೆ ಏಟಾಗ್ತದೆ. ಕುತ್ತಿಗೆ ಬೀಸ್ತಾರೆ ತಪ್ಪಿಸ್ಕೊಳ್ತಾರೆ. ಕೈಗೆ ಹೊಡಿತಾನೆ, ಕೈದು ಗಾಯ ಆಗಿ ಅವರಲ್ಲೇ ಕುತ್ಕೊಳ್ತಾರೆ. ನಂತರ ಸಿಲಿಂಡರ್ ಕಣ್ಣಿಗೆ ಬಿದ್ದವರು ಖುದ್ದು ಸತ್ಯನಾರಾಯಣ. ಆತ ಮಚ್ಚು ಬೀಸಿದ ವೇಗದಲ್ಲಿ ಇವರು ಸೈಡಿಗೆ ಸರಿದರಾದರೂ ಎಡಗೈ ತೋಳು ಸೀಳಿಬಿಟ್ಟಿತ್ತು. ಆತ ಹಾಕಬಹುದಾಗಿದ್ದ ಇನ್ನೊಂದೇ ಒಂದು ಏಟು ಡಿಪಾರ್ಟ್ಮೆಂಟ್ ಪಾಲಿಗೆ ತುಟ್ಟಿಯಾಗ್ತಾ ಇತ್ತು. ಆಗ ಇವರ ಕೈಗೆ ಬಂದದ್ದು ಪಿಸ್ತೂಲ್. ನಾವು ಅವ್ರಿಗೆ ಸುಮಾರು ಸರಿ ವಾರ್ನ್ ಮಾಡಿದ್ರು ಕೂಡ ಇದು ಕಂಟಿನ್ಯೂ ಮಾಡ್ತಾರೆ. ಸೊ ಮತ್ತೆ ನನಗೆ ಲಾಂಗಲ್ಲಿ ಇದು ಮಾಡ್ತಾನೆ. ಲಾಂಗ್ ತುದಿ ನನ್ನ ಎಡಗೈ ತೋಳಿಗೆ ನನಗೆ ಹೊಡಿತಾರೆ. ಸೊ ಇಮಿಡಿಯೇಟ್ ನಾನು ಅವನಿಗೆ ಒಂದು ಏರ್ ಫೈರ್ ಮಾಡ್ತೇನೆ, ಸರೆಂಡರ್ ಆಗಲಿ ಇಲ್ಲಾಂದರೆ ನನಗೆ ತೊಂದರೆ. ಸೊ ಏರ್ ಫೈರ್ ಮಾಡಿದಾಗಿ ಕೂಡ ಅವನು ತಪ್ಪಿಸ್ಕೊಂಡು ಹೋಗುವಂಥ ಇದರಲ್ಲಿ ಅವನು ಕಂಟಿನ್ಯೂ ಮಾಡ್ತಾನೆ, ಅಟ್ಯಾಕ್ ಕಂಟಿನ್ಯೂ ಮಾಡ್ತಾನೆ. ಸೊ ಅನಿವಾರ್ಯವಾಗಿ ನಾವು ಒಂದು ಕಡೆ ಒಂದು ನನ್ನ ಪಿಸ್ತೂಲಿಂದ ಒಂದು ಗುಂಡು ಹಾಕ್ತಿದ್ದೆ. ಆ ಗುಂಡು ಸುನೀಲನ ಬಲಗಾಲಿನ ಮೀನ ಖಂಡವನ್ನು ಛಿದ್ರ ಮಾಡಿ ಹಾಕಿತ್ತು. ಆಗ ಸೋಲೊಪ್ಪಿಕೊಂಡ ಕ್ರಿಮಿನಲ್.
ನಂತರ ಚಿಕಿತ್ಸೆ ಸೇರಿದಂತೆ ಉಳಿದ ಫಾರ್ಮಾಲಿಟೀಸ್ಗಳು ನಡೆದವು. ಒಬ್ಬ ಅಮಾಯಕ ಗೃಹಿಣಿಯನ್ನ ಹಾಡಹಗಲೇ ಕಿಡ್ನಾಪ್ ಮಾಡಿ ದೋಚಿದ್ದ ಸುನೀಲ ಸುಮ್ಮನೆ ಶರಣಾಗೋದ್ ಬಿಟ್ಟು ಗಾಂಚಾಲಿ ಮಾಡೋದಕ್ಕೆ ಹೋಗಿ ಊನಾಗಿದ್ದ. ಅವನು ಒಂದು ಪಾಠ ಕಲಿತ. ಜೊತೆಗೆ ಸತ್ಯನಾರಾಯಣ ಕೂಡ ಒಂದು ಪಾಠವನ್ನು ಕಲಿತರು. ನಾವು ಪ್ರತಿನಿತ್ಯ ದೈನಂದಿನ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ಯಾವತ್ತೂ ನಮ್ಮದು ಸೇಫ್ ಡೇ ಅಂತ ನಾವು ಅದನ್ನು ಯೋಚನೆ ಮಾಡೋಂಗಿಲ್ಲ. ಯಾವುದೇ ಸಮಯದಲ್ಲಿ ಯಾವುದೇ ಒಂದು ಘಟನೆಗೂ ಕೂಡ ನಾವು ಸಿದ್ಧರಿರಬೇಕು. ಹೇಗೆ ಅಂತಂದರೆ ನಮ್ಮ ಹತ್ರ ವೆಪನ್ ಆಗಲಿ, ಮತ್ತೇನು ಮುಂಜಾಗ್ರತೆ ಸಿಬ್ಬಂದಿಗಳು, ಸ್ಟ್ರೆಂತ್, ಇದನ್ನೆಲ್ಲ ಇಟ್ಕೊಂಡು ನಾವು ಮಾಡಬೇಕಾಗುತ್ತೆ. ಮತ್ತು ನಾವು ಯಾವ ಆರೋಪಿನ ನಾವು ಹಿಡಿಲಿಕ್ಕೆ ಹೋಗ್ತಾ ಇದ್ವಿ, ಅವನ ಆರೋಪಿ ಹಿನ್ನೆಲೆ ಏನು, ಯಾವ ಸ್ವರೂಪದ ಅಪರಾಧಗಳು ಮಾಡಿದ್ದಾನೆ, ಅವನು ಮೈಲ್ಡ್ ಇದ್ದಾನ ಅಥವಾ ತುಂಬ ನಟೋರಿಯಸ್ ಇದ್ದಾನ, ಅವನ ಹಿನ್ನೆಲೆ ಏನು, ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನು, ಸೊ ಹಿಂದೆ ಎಲ್ಲಾದರೂ ಅವನು ಈ ರೀತಿ ಪೊಲೀಸ್ ಅಫಿಷಿಯಲ್ಸ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ಈ ರೀತಿ ಮಾಡಿದಾನ ಹಾಗೆ ಅಂತೇಳಿ ನಾವು ಸ್ವಲ್ಪ ಹೋಮ್ವರ್ಕ್ ಮಾಡಬೇಕಾಗುತ್ತೆ. ಸೊ ಕ್ರಿಮಿನಲ್ನ ನಾವು ಹಿಡಿಬೇಕಂತಂದ್ರೆ ಅವನ ಹಿನ್ನೆಲೆ ತಿಳ್ಕೊಳ್ಳೋದು ನಾವು ಹಿಡಿಯೋದು ತಪ್ಪಾಗ್ತದೆ. ಈಗ ಏನು ಬಿಟ್ಟು ಹೋದರೂ ಪಿಸ್ತೂಲ್ನ ಮಾತ್ರ ಬಿಟ್ಟು ಹೋಗಲ್ಲ ಇವರು. ಯಾವಾಗ ಅದರ ಅವಶ್ಯಕತೆ ಬರುತ್ತೋ ಯಾರಿಗೆ ಗೊತ್ತು. ಅಂಥ ಸನ್ನಿವೇಶ ಬರದೇ ಇರಲಿ ಅಂತ ಅಂದ್ಕೊಳ್ತಾರೆ. ಅಷ್ಟು ಮೀರಿ ಬಂದರೆ ಹೊರಗೆ ತೆಗೆದು ಟ್ರಿಗರ್ ಎಳೆಯೋದು ಎಷ್ಟು ಹೊತ್ತಿನ ಮಾತು. ಅದು ಅನಿವಾರ್ಯತೆ ಇರ್ತದೆ. ನಾವು ಸೆಲ್ಫ್ ಡಿಫೆನ್ಸ್, ನಮ್ಮ ಪ್ರಾಣವನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ನಾವು ಮಾಡಲೇಬೇಕಾಗ್ತದೆ. ಸೊ ಇಲ್ಲ ಅಂತಂದ್ರೆ ಅವ್ನು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಸೊ ಆ ಸಂದರ್ಭದಲ್ಲಿ ಅದು ಸಡನ್ನಾಗಿ ನಾವು ಡಿಸಿಷನ್ ತೊಗೊಳ್ಳೇಬೇಕಾಗ್ತದೆ. ಸೊ ನಮ್ಮ ಪ್ರಾಣ ರಕ್ಷಣೆಗೋಸ್ಕರ ನಾವು ತಗೋಬೇಕಾಗ್ತದೆ. ಅವ್ನಿಗೆ ಪನಿಷ್ ಮಾಡೋವಂಥ ಉದ್ದೇಶ ಇರೋದಿಲ್ಲ. ಸೊ ಹಾಗಾಗಿ ಅದು ಮಾಡಬೇಕಾಗುತ್ತೆ. ಅಂಥದ್ದೊಂದು ಮಾನಸಿಕ ಸಿದ್ಧತೆಯಲ್ಲಿರ್ತಾರೆ ಇನ್ಸ್ಪೆಕ್ಟರ್ ಸತ್ಯನಾರಾಯಣ. ಇದೆಲ್ಲದರಿಂದ ಸ್ವಲ್ಪ ಬಿಡುವು ಸಿಕ್ಕರೆ ತಮ್ಮ ಪಾಡಿಗೆ ತಾವು ಕಥೆ ಕವನಗಳ ಜಗತ್ತಿನಲ್ಲಿ ಮುಳುಗಿ ಹೋಗ್ತಾರೆ. ಭಾವಗೀತೆ ಕೇಳ್ತಾ ಭಾವುಕರಾಗ್ತಾರೆ. ನಂಬಿದರೆ ನಂಬಿ, ಬಿಟ್ಟರೆ ಬಿಡಿ. ಚಿಕ್ಕರಂಗ ಮತ್ತು ಈಗಲ್ಟನ್ ಅನ್ನೋದು ಇವರ ಪ್ರಕಟಿತ ಕಥಾ ಸಂಕಲನ. ಬೇಗುದಿಯ ಹಾಡು ಕವನ ಸಂಕಲನ. ನೇಪಾಳವೆಂಬ ನೇಪಥ್ಯ ಅನ್ನೋ ಛಾಯಾಚಿತ್ರ ಸಂಗ್ರಹ. ಇವರೊಂಥರ ತೆಂಗಿನಕಾಯಿ ಇದ್ದ ಹಾಗೆ. ಒಳಗೆ ತಿಳಿ ನೀರು, ತಲೆ ಮೇಲೆ ಬಿದ್ದರೆ ಖಲಾಸ್. ಎಸ್, ಇದು ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಅವರ ಆ ಕ್ಷಣ. ಒಂದು ರೀತಿಯಾಗಿ ಪೆನ್ ಎತ್ಕೊಂಡ್ರೆ ಅದ್ಭುತವಾಗಿ ಬರೀತಾರೆ, ಲಾಠಿ ಎತ್ಕೊಂಡ್ರೆ ಅದ್ಭುತವಾಗಿ ಹೊಡಿತಾರೆ, ಗನ್ ಎತ್ಕೊಂಡ್ರೆ ಅಷ್ಟೇ ಅದ್ಭುತವಾಗಿ ಫೈರ್ ಮಾಡುವಂಥ ಅಧಿಕಾರಿ. ಪೊಲೀಸ್ ಇಲಾಖೆಯಲ್ಲಿ ಸಾಹಿತ್ಯಾಸಕ್ತಿ ಇಟ್ಕೊಂಡಿರುವಂಥವರು ತುಂಬ ಕಡಿಮೆ ಜನ. ಅಂಥವರ ಪೈಕಿ ಇವರು ಕೂಡ ಒಬ್ಬರು. ಇವರ ಕಥೆಗಳು, ಕವನಗಳು, ಪ್ರವಾಸ ಕಥನಗಳು ಕೂಡ ಪಬ್ಲಿಷ್ ಆಗಿರುವಂಥದ್ದು. ಈಗಲೂ ಕೂಡ ಬರೀತಿರ್ತಾರೆ. ಆದರೆ ಡಿಪಾರ್ಟ್ಮೆಂಟ್ನ ಕೆಲಸ ಅಷ್ಟೊಂದು ಬಿಡುವನ್ನು ಯಾವತ್ತೂ ಕೊಡೋದಿಲ್ಲ. ಆ ಬಿಡುವಿನ ಮಧ್ಯೆಯೂ ಒಬ್ಬ ಬ್ಲಾಗರ್ ಆಗಿ ಚಾಲ್ತಿಯಲ್ಲಿರುವಂಥವರು ಇನ್ಸ್ಪೆಕ್ಟರ್ ಸತ್ಯನಾರಾಯಣ. ಇವತ್ತಿನ ಆ ಕ್ಷಣದಲ್ಲಿ ಇವರ ಕಥೆಯನ್ನು ತೆಗೆದುಕೊಂಡು ಬಂದ್ವಿ. ನಾಳೆ ಕೂಡ ಇಂಥದ್ದೇ ಒಬ್ಬ ಅಧಿಕಾರಿ ತಾವು ಇಂಥ ಸನ್ನಿವೇಶವನ್ನು ಹೇಗೆ ಎದುರಿಸಿದ್ರು, ಹೇಗೆ ಸರ್ವಿಸ್ ರಿವಾಲ್ವರನ್ನು ತೆಗೆದು ಗುಂಡು ಹಾರಿಸೋ ನಿರ್ಧಾರಕ್ಕೆ ಬಂದರು, ಒಂದು ವೇಳೆ ಆ ನಿರ್ಧಾರ ಮಾಡದೇ ಇದ್ದಿದ್ದರೆ ಪರಿಸ್ಥಿತಿ ಏನಾಗ್ತಿತ್ತು ಅನ್ನೋದನ್ನು ಎಳೆಯಾಗಿ ನಿಮ್ಮೆದುರಿಗೆ ವಿವರಿಸ್ತಿದ್ದಾರೆ. ಇವತ್ತಿನ ಆ ಕ್ಷಣದ ಜೊತೆಗೆ ಹಾಟ್ ನ್ಯೂಸ್ನ ಮುಗಿಸ್ತಾ ಇದ್ದೀವಿ. ಇದು ಆಯಾ ದಿನದ ದೊಡ್ಡ ಸುದ್ದಿಯನ್ನು ವಿವರವಾಗಿ ಕೊಡೋ ವಿಶೇಷ ಕಾರ್ಯಕ್ರಮ. ಪ್ರತಿದಿನ ಸಂಜೆ 6:30ಕ್ಕೆ ಪ್ರಸಾರ ಆಗುತ್ತೆ. ತಪ್ಪದೇ ನೋಡಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.